ಇದು ನಮ್ಮ ಪಶ್ಚಿಮ ಘಟ್ಟದ ಸುಂದರವಾದ ಅರಣ್ಯ ಪ್ರದೇಶ ಹಾಗೂ ಸುಂದರ ವನ್ಯಜೀವಿಗಳು ಮತ್ತು ಸದಾ ಮಂಜಿನಿಂದ ತುಂಬಿಕೊಂಡಿರುವ ಸದಾ ಮಳೆಯನ್ನಾಧರಿಸಿರುವ ಸುಂದರವಾದ ತಾಣ ಈ ನಮ್ಮ ಕರ್ನಾಟಕದ ಮಲೆನಾಡು ಪ್ರದೇಶ. ಇಲ್ಲಿ ಕಾಣ್ತಾ ಇರೋ ಊರಿನ ಹೆಸರು ವೀರಾಪುರ. ಇದು ಮಲೆನಾಡಿನ ದಟ್ಟವಾದ ಅರಣ್ಯದ ಮಧ್ಯೆ ಇರುವ ಒಂದು ಸಣ್ಣ ಹಳ್ಳಿ. ಈ ಹಳ್ಳಿಯ ಜನರು ಪುರಾತನವಾದ ಆಚಾರವನ್ನು ಇಂದಿಗೂ ಪಾಲಿಸುತ್ತಲೇ ಬರುತ್ತಿದ್ದಾರೆ. ಅದು ಇಲ್ಲಿನ ಜನರು ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ತೆರಳಿ ಮತ್ತೆ ಸಂಜೆ ಸೂರ್ಯಾಸ್ತ ಆಗೋಕ್ಕಿಂತ ಮುಂಚೆನೇ ಮನೆ ಸೇರ್ತಾರೆ. ಮನೆಗೆ ಬಂದು ಎಲ್ಲರೂ ತಮ್ಮ ತಮ್ಮ ಮನೆಯ ಮುಂದೆ ರಂಗೋಲಿ ಹಾಕಿ ಒಂದು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಿಟ್ಟು ಒಂದು ದೊಡ್ಡದಾದ ಮಣ್ಣಿನ ಪಾತ್ರೆಯಲ್ಲಿ ಸಾಂಬ್ರಾಣಿ ಹೊಗೆ ಹಾಕಿ ಒಳಗಡೆ ಹೋಗಿ ಭಯದಿಂದ ಬಾಗಿಲು ಹಾಕಿ ಮಲ್ಕೊಂಡು ಬಿಡ್ತಾರೆ. ಮತ್ತೆ ಮುಂಜಾನೆ ಸೂರ್ಯೋದಯವಾದ ಮೇಲೇನೆ ಬಾಗಿಲು ತೆರೆದು ಮತ್ತೆ ತಮ್ಮ ತಮ್ಮ ಕೆಲಸಕ್ಕೆ ತೆರಳೋದು ಈ ಊರಿನ ಆಚಾರವಾಗಿದೆ. ಇದು ಹೀಗಿರುವಾಗ Is the Math 101 class still open? It says pending here on the schedule. Let me check the system for you. What is the course number? ಕೆಲ 4 ಜನ ಆರ್ಕಿಯಾಲಜಿ ಕಾಲೇಜಿನ ವಿದ್ಯಾರ್ಥಿಗಳು ತಾವೆಲ್ಲರೂ ಸೇರಿ ನಾವೆಲ್ಲ ಈ ಸಾರಿ ಮಲೆನಾಡಿನ ಬೆಟ್ಟಕ್ಕೆ ಟ್ರಕ್ಕಿಂಗ್ ಹೋಗೋಣ ಎಂದು ತಾವೇ ಮಾತಾಡಿಕೊಂಡು ನಂತರ ಮನೆಗೆ ಹೋಗಿ ಅವ್ರ ತಾಯಿಗೆ ಹೀಗೆ ಹೇಳ್ತಾರೆ. ಅಮ್ಮ, ನಾವು ನಾಳೆ ಟ್ರಕ್ಕಿಂಗ್ ಹೋಗ್ತೀವಮ್ಮ. ನೋಡಿ, ಜೋಪಾನವಾಗಿ ಹೋಗಿ, ಏಕೆಂದ್ರೆ ಅದು ಕಾಡು. ಹೋಗಿ ಬೇಗ ವಾಪಸ್ ಬಂದ್ಬಿಡಿ. Finally off the highway. Look how green it is out here. This is gonna be epic. Wow! Look at this place. Incredible. All right, let's start the hike. The map says we are here, but I don't see anything. The battery is dying too. What do we do now? ಹೇ ವಿಜಯ್, ಭೀಮಾ, ಕಟೇಶ, ಇಲ್ಲಿ ಕೇಳಿ, ತುಂಬಾ ಕತ್ಲೆ ಆಗಿದೆ. ಈಗ ನಾವು ಉಳ್ಕೊಳಕ್ಕೆಲ್ಲರೂ ಜಾಗ ಇದೆಯಾ ನೋಡ್ಬೇಕು. ಹೇ ಸುರೇಶ, ಅಲ್ಲಿ ದೂರದಲ್ಲಿ ಯಾವುದೋ ಬೆಳಕು ಕಾಣ್ತಾ ಇದೆ. ಅಲ್ಲಿ ಊರಿದ್ದಾಗಿದೆ. ಅಲ್ಲಿಗೋಗಿ ನಾವು ಉಳ್ಕೊಳಕ್ಕೆ ಜಾಗ ಕೇಳೋಣ. ಬನ್ನಿ. ಇದೇನಿದು? ಮನೆ ಮುಂದೆ ದೀಪ ಸಾಂಬ್ರಾಣಿ ಹೊಗೆ ಕಾಣ್ತಾ ಇದೆ. ಯಾರು ಜನರು ಕಾಣ್ತಾ ಇಲ್ಲ. ವಿಚಿತ್ರವಾಗಿದೆಯೇ? ಹೇ, ದೇರ್ ಇಸ್ ಗ್ರಾಮಾಸ್ ಹೌಸ್. ಲೆಟ್ಸ್ ಗೋ ಆಸ್ಕ್. ಯಾರಾದ್ರೂ ಇದೀರಾ ಒಳಗೆ? ಯಾರ್ ನೀವು? ಟ್ರಕ್ಕಿಂಗ್ ಬಂದಿದ್ದೀವಿ ಇಲ್ಲಿ ಇವತ್ತು. ಇರ್ಬೋದಾ ಅಜ್ಜಿ? ಸರಿ, ಬನ್ನಿ ಒಳಗೆ. ಊರಲ್ಲಿ ಏನಕ್ಕೆ ಹೀಗೆ ಮಾಡ್ತಾರೆ? ನಿಜಕ್ಕೂ ಏನಾಗಿದೆ ಅಜ್ಜಿ? ಸಾಂಬ್ರಾಣಿ, ಹೊಗೆ, ದೀಪ ಇದೆಲ್ಲ ಏನಕ್ಕಜ್ಜಿ? ಈ ಆಚಾರ ಎಲ್ಲ ಈಗಿನಿಂದ ಬಂದ ಆಚಾರ ಅಲ್ಲ ಮಕ್ಳೇ, ಇದು ನಮ್ಮ ತಲೆಮಾರಿನಿಂದ ಬಂದ ಆಚಾರ. ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಋಷಿಗಳ ಆಶ್ರಮ ಇತ್ತಂತೆ. ಅವರು ಹೋಮ ಹವನ ಮಂತ್ರ ಪಠನೆ ಮಾಡಿ ತಪಸ್ಸು ಮಾಡ್ತಾ ಇದ್ರಂತೆ. ಹೀಗಿರುವಾಗ ಅದೇ ಪಕ್ಕದ ಕಾಡಿನಲ್ಲಿ ಒಬ್ಬ ಅಸುರ ಗುಹೆಯೊಳಗೆ ವಾಸ ಮಾಡ್ತಾ ಇದ್ದನಂತೆ. ಅವನಿಗೆ ಋಷಿಗಳು ಮಾಡ್ತಾ ಇದ್ದ ಯಜ್ಞದಿಂದ ತೊಂದರೆ ಆಗ್ತಾ ಇತ್ತು. ಅವಾದ ಅವನು ಗುಹೆಯಿಂದ ಎದ್ದು ಋಷಿಗಳು ಹೋಮ ಮಾಡ್ತಾ ಇದ್ದ ಸ್ಥಳಕ್ಕೆ ಬಂದು ಅವರು ಮಾಡ್ತಾ ಇದ್ದ ಪೂಜೆನೆಲ್ಲ ಕೆಡಿಸಿ ಅವರಿಗೆ ಹಿಂಸೆ ಕೊಡ್ತಾ ಇದ್ದ.
ಆವಾಗ ಋಷಿಗಳೆಲ್ಲ ಬೇಸತ್ತು. ಮುನಿ ಹತ್ತಿರ ಹೋಗಿ ತಪಸ್ಸಿನಿಂದ ಎಬ್ಬಿಸಿ ಅವರಿಗೆ ನಡೆದ ವಿಚಾರ ತಿಳಿಸಿದಾಗ, ರಾಕ್ಷಸ, ಸಾಕು ನಿನ್ನ ಅಟ್ಟಹಾಸ, ಬಾ ಮುಂದೆ. ಆವಾಗ ಋಷಿ ಮುನಿಗಳು ಅಸುರನಿಗೆ, ನೀನು ಯಾರು, ಇವರಿಗೆ ಏಕೆ ತೊಂದರೆ ಕೊಡುತ್ತಿದ್ದೀಯಾ ಹೇಳು ಎಂದು ಕಮಂಡಲಕದಿಂದ ಜಲವನ್ನು ಅದರ ಮೇಲೆ ಎಸೆದು ಮಂತ್ರ ಹೇಳಿದಾಗ ಆ ಅಸುರ ಹೇಳ್ತಾನೆ, ನಾನು ಅರಣ್ಯಾಸುರ, ನನಗೆ ಇವರು ಮಾಡ್ತಾ ಇರೋ ಯಜ್ಞದಿಂದ ತುಂಬಾ ತೊಂದರೆ ಆಗ್ತಾ ಇದೆ, ಅದಕ್ಕೆ ನಾನು ಇವರನ್ನು ನಾಶ ಮಾಡುತ್ತಿರುವೆ ಎಂದು ಹೇಳಿ ಅವರ ಮೇಲೆ ದಾಳಿ ಮಾಡುತ್ತಾನೆ. ಆವಾಗ ಮುನಿಗಳು ಮಂತ್ರವನ್ನು ಪಠಿಸಿ ಕಮಂಡಲಕದಿಂದ ಜಲವನ್ನು ಆ ಅಸುರನ ಮೇಲೆ ಹಾಕಿ ಅವನನ್ನು ಬಂಧನ ಮಾಡಿ ಗುಹೆ ಒಳಗೆ ಹಾಕಿ ಗುಹೆಗೆ ಕಲ್ಲಿನ ಬಾಗಿಲನ್ನು ಹಾಕಿ ಅದರ ಮುಂದೆ ಮಂತ್ರಜಲವನ್ನು ಹಾಕಿ ದಿಗ್ಬಂಧನ ಮಾಡಿದರು. ಬಂಧನ ಮಾಡಿದ ಮೇಲೆ ಮುನಿಗಳು ಒಂದು ಗ್ರಂಥ ಬರೆದು ಅದನ್ನ ಅಲ್ಲೇ ಇಟ್ಟು ಮತ್ತೆ ತಪಸ್ಸಿಗೆ ಹೋದರು. ಮುಂದೆ ನಮ್ಮ ಪೂರ್ವಜರಿಗೆ ಆ ಗ್ರಂಥ ಸಿಕ್ಕಿ ಅದನ್ನ ಅವರು ಓದಿ ನೋಡಿದ ಮೇಲೆ ಅದರಲ್ಲಿ ಆ ಕಾಡಿನಲ್ಲಿ ಅಸುರ ಇರುವ ಬಗ್ಗೆ ಹಾಗೂ ದಿಗ್ಬಂಧನ ಅವಧಿ 100 ವರ್ಷಗಳ ಕಾಲ ಎಂದು ಬರೆದಿತ್ತು. 100 ವರ್ಷವಾದ ಮೇಲೆ ಅದು ದಿಗ್ಬಂಧನದಿಂದ ಹೊರಬರಬಹುದು. ಇದು ಬರಬಾರದೆಂದರೆ ರಾತ್ರಿ ಊರಿನ ಜನರು ಮನೆ ಮುಂದೆ ದೀಪ ಹಚ್ಚಿ ಸಾಂಬ್ರಾಣಿ ಹೊಗೆ ಬಾಗಿಲು ಹಾಕ್ಬೇಕು ಎಂದು ಬರೆದಿತ್ತು. ಅದನ್ನೇ ಈ ಊರಿನವರು ಪಾಲಿಸುತ್ತಾ ಬರುತ್ತಿದ್ದಾರೆ ಮಕ್ಕಳೇ. ಹೇಳಿ ಅಜ್ಜಿ, ನಿಮ್ಮನೆ ಮುಂದೆ ಮಾತ್ರ ಯಾಕೆ ನಿಲ್ಲ? ಬಾಗಿಲು ತೆರೆದೇ ಇದೆ, ದೀಪ ಹಚ್ಚಿಲ್ಲ, ಸಾಂಬ್ರಾಣಿ ಹೊಗೆ ಹಾಕಿಲ್ಲ. ಇದೆಲ್ಲ ನನ್ನ ವಿಧಿ.